ಗ್ರಾಮ ಪಂಚಾಯತ್ ನಿಧಿಯಿಂದ ಕುಡಿಯುವ ನೀರಿನ ಬಾವಿಯ ನವೀಕರಣ ಕಾರ್ಯ ಕೈಗೊಂಡಿದ್ದ ಗುತ್ತಿಗೆದಾರನು ಕಾಮಗಾರಿಯ ವೇಳೆ ಶುಚಿತ್ವ ನಿಯಮಗಳನ್ನು ಪಾಲಿಸದೆ ಬಾವಿಯ ಒಳಗೆ ಸಿಮೆಂಟ್ ಹಾಗೂ ಇತರ ವಸ್ತುಗಳನ್ನು ಚೆಲ್ಲಿ ಬಾವಿಯ ನೀರನ್ನು ಕುಡಿಯಲು ಯೋಗ್ಯವಲ್ಲದ ರೀತಿಯಲ್ಲಿ ನಡೆಸಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 2, 4, 6ನೇ ವಾರ್ಡ್ಗಳಲ್ಲಿ ನಡೆದ ಕಾಮಗಾರಿಗಳಲ್ಲಿ ಗುತ್ತಿಗೆದಾರನ ಅಚಾತುರ್ಯದಿಂದ ಬಾವಿಯೊಳಗಡೆ ತ್ಯಾಜ್ಯಗಳು ತುಂಬಿ ನೀರನ್ನು ಕುಡಿಯುವುದು ಬಿಡಿ ಬಾವಿಯಲ್ಲಿದ್ದ ಮೀನುಗಳು ಕೂಡ ಸತ್ತು ಹೋಗಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಬಾವಿಯ ನವೀಕರಣ ಕಾರ್ಯದ ವೇಳೆ ಬಾವಿಯ ಆವರಣಗೋಡೆಯ ಕಾಮಗಾರಿಗಾಗಿ ಉಪಯೋಗಿಸಿದ ಸಿಮೆಂಟ್ ಮತ್ತು ಇತರ ನಿರ್ಮಾಣ ಸಾಮಗ್ರಿಗಳನ್ನು ಅಕ್ರಮವಾಗಿ ಬಾವಿಯೊಳಗಡೆ ಹಾಕಲಾಗಿದೆ. ಇದರಿಂದ ಬಾವಿಯ ನೀರು ಮಾಲಿನ್ಯಗೊಂಡು ಗ್ರಾಮವಾಸಿಗಳು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಿಸುವಂತಾಗಿದೆ. ಸ್ಥಳೀಯರು ಈ ಘಟನೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಗುತ್ತಿಗೆದಾರನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಗಂಡವಾಡು ತೂಮಿನಾಡು ಲಕ್ಷ್ಮೀರ್ಲಿ ಕೆಣಂ ಕ್ಲೀನ್ ಆಗಿಟ್ಟು ಪೋಯಿನಾರಿ ಕೆಂತಿಂದ ಪಣಿ ಫಿನಿಶ್ ಹಾಕದ ಕ್ಲೀನಿಂಗ್ ಹಾಕದ ಪೋಯಿನಿ ಕೆಂತಿನ ಉಳ್ಳಿಯಲ್ಲಿ ಸಿಮೆಂಟ್ ಎಲ್ಲ ವಿಂಟಿ ಕಣ್ಣೆಲ್ಲ ಕಚ್ಚರ ಆಯ್ತುಂಡು ಇದುವರೆ ಕ್ಲೀನ್ ಆಗಿಲ್ಲ. ಕಾಂಟ್ರಾಕ್ಟ್ನ ಬಿಚ್ಚಪ್ಪ ನೆಗ್ಲೆಕ್ಟ್ ಹಾಕಿ ಅವನೊಂದು ನಾನು ಫಸ್ಟಿಗೆ ಚೆಲ್ಲಿನಿ ಕ್ಲೀನ್ ಹಾಕಿದ್ದು ಅವನು ಗೆಲ್ಸಿ ಇಪ್ಪೋಳು ಕ್ಲೀನ್ ಹಾಕನೆ ಬಂದಿಲ್ಲ ಪಣಿದೀರು ನಿತ್ತಿ 10-15 ನಾಳಾಯಿತು. ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯೆ ಹಾಗೂ ಪಂಚಾಯತ್ ಜನಪ್ರತಿನಿಧಿಗಳು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. പനയെല്ലാം എടുത്തിന് ഏതാ പറഞ്ഞത് അപ്പോൾ അതായത് സിമെന്റ് എല്ലാം വേണ്ടി ഇവിടെ വെള്ളം കുടിക്കണമെന്നില്ല സാർ അതിനൊന്ന് ക്ലിയർ ആക്കി കൊടുക്കണം. ಈ ಘಟನೆ ಗ್ರಾಮಸ್ಥರೊಳಗಡೆ ಬಾವಿಯ ನವೀಕರಣ ಕಾರ್ಯ ಸುಗಮವಾಗಿ ನಡೆದಿಲ್ಲ ಎಂಬ ಸಂಶಯ ಕೂಡ ಮೂಡಿದೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪರಿಸರ ಮಾಲಿನ್ಯವಿಲ್ಲದ ಬಾವಿಯ ನವೀಕರಣ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಕುಡಿಯುವ ನೀರಿನ ಶುದ್ಧತೆಗೆ ಆದ್ಯತೆ ನೀಡುವುದನ್ನು ಪಾಲಿಸಬೇಕೆಂಬುದಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.